1,00,001 ಹ್ಞೂ ಇದಕ್ಕೆ ಮಾಡೋಕ್ಕೆ ಕಾರಣ ಏನಂತಂದರೆ ನಮಗೆ ಭಾಳ ಕಾಡಕಸ್ತ ಭಾಳ ಕಾಡಾಟ ಅಂದ್ರೆ ಭಾಳ ಕಾಡಾಟ ಆಯ್ತು. ಅದರಿಂದ ಏನೋ ಸ್ವಾಮಿ ಕೇಳಿದ್ವಿ, ಏನೇನೋ ಕೇಳಿದ್ವಿ, ಅದನ್ನು ಹೇಳಿದರೂ ಅದರ ಉಪಯೋಗ ಆಗಲಿಲ್ಲ. ಇದಕ್ಕೆ ಕೆಲಸಕ್ಕೆ ಹಚ್ಚಿದ ಮೇಲೆ ನಮಗೆ ಸ್ವಲ್ಪ ಸ್ವಾಮಿ ದೇವರು ದಾರಿ ಕೊಟ್ಟೆ. ಅಂದರೆ ಇದರಿಂದ ಉಪಯೋಗ ಆಗೈತೆ ಹೊರತು ಅನನುಕೂಲ ಆಗಿಲ್ಲ. ಇದು ಮಾಡಿದ ಮೇಲೆ ನಾವು ಚಲೋ ಆಗಿತ್ತು ಸರ್. ಏನಿಲ್ಲ ಸರ್, ರಾತ್ರಿ ಬರೋದು ಒಂಥರ ಕನಿಷ್ಠ ಏನೇನೋ ಬರೋದು, ಆಮೇಲೆ ಬರೀ ಲಿಂಗಗಳು ಬಂದಂಗೆ ಅದು ಈ ಥರ ಆಗೋದು ನಮಗೆ. ಆದ್ದರಿಂದ ದೇವರು ಕೇಳಿದಾಗ ಅವ್ರು ಹೇಳಿದರು, ಇಲ್ಲ ನೀವಲ್ಲಿ ದೇವ್ರ ಸ್ಥಾಪನೆ ಮಾಡಲೇಬೇಕು. ನನಗೆ ದುಡ್ಡಿಲ್ಲ, ನಾನು ಏನು ಮಾಡೋಣ ಅಂತ ನನಗೆ ಇಲ್ಲೇ ಎಲ್ಲ ಮಾಡಲೇಬೇಕು ನೀನು. ಎಲ್ಲಿ ಕೇಳಿದರು ಬರೀ ಇದ್ದೇ ಹೇಳಿದರು. ಆ ಉದ್ದೇಶದಿಂದ ಇದನ್ನು ಮಾಡಿದ್ವಿ. ಅಂದ್ರೆ ಮಾಡೋಕ್ಕೆ ಭಾಳ ಸಾಹಸ ಪಟ್ಟೆ. 5-6 ವರ್ಷ ಆಯ್ತು ಮಾಡೋಕ್ಕೆ. ಈ ಕೊರೋನಾ ಬರೋದಕ್ಕೇನೋ ಮುಂಚೆ ಹಚ್ಕೊಂಡ್ರೆ ಈಗ 2 ವರ್ಷ ಆಯ್ತು. ಏನೋ ಭಕ್ತಾದಿಗಳಿಂದ ಏನು ಹೇಳ್ತಾನಂದರೆ, ಇಲ್ಲಿ ನಮ್ಮೂರಲ್ಲಿ ದುಡ್ಡು ಕೇಳಿದ್ರೆ ಇವನು ಯಾರು ಹುಚ್ಚ ಅಂದರೊಂದು, ಬೇರೆ ಬೇರೆ ಕಡೆ ಏನೋ ಸಂಬಂಧಗಳು ತಕ್ಕ ಒಂದೊಂದು ಸ್ವಲ್ಪ ಎತ್ತಿದೆ. ಆದರೆ ಅವು ಆಗಲಿಲ್ಲ, ಸಾರಾಗಲಿಲ್ಲ. ಎಲ್ಲಿ ನೋಡಿದ್ರು ಮತ್ತು ಮನಸ್ಸಿಗೆ ಈ ಪೂಜೆ ಮಾಡೋಕ್ಕೆ ಬರೋಂಗಿಲ್ಲ. ಅವಷ್ಟು ಗುಡಿ ತುಂಬ ಲಿಂಗನೇ, ಏನು ಮಾಡೋದು, ಒಳಕ್ಕೆ ಹೋಗೋದು ಹೆಂಗೆ? ಮತ್ತೆ ನಿಮ್ಮಂಥ ಪುಣಾತ್ಮರು ಗುರುವಿನು ಒಂದು 10 ತಕ ಕೇಳಿದರು, ಇಲ್ಲ ಇಲ್ಲ ಅಲ್ಲಿ ಲಿಂಗಗಳು ಸ್ಥಾಪನೆ ಮಾಡಬೇಕು. ಶಿವನೇ ಲಿಂಗಗಳು ಸ್ಥಾಪನೆ ಮಾಡಿದವಲ್ಲಪ್ಪ ಲಿಂಗಗಳು ಅಂದರೆ, ಇಲ್ಲ ಅಲ್ಲಿ ಏನೈತನಪ್ಪ ಗೊತ್ತಿಲ್ಲ, ಒಟ್ಟು ಅಲ್ಲಂತೂ ಮತ್ತೆ ಲಿಂಗ ಸ್ಥಾಪನೆ ಮಾಡೋಕು ಅಂತ ಆಯ್ತು. ಈ 1,00,000 ಲಿಂಗ ಯಾವಾಗ ನಾನು ಸ್ಥಾಪನೆ ಮಾಡ್ತೇನೆ ಅಂತ ಗುರುಗಳ ಹತ್ರ ನಾವು ಎಲ್ಲೆಲ್ಲ ಓದ್ತಾ ಕೇಳ್ಕೊಂಬಂದ್ಮೇಲೆ ಹೇಳಿದ ಮೇಲೆ ನಮಗೆ ಆವಾಗ ಆ ದೇವರು ಒಂದು ದಾರಿ ಕೊಟ್ಟ. ದುಡ್ಡಿಲ್ಲ ಸಮಯ ನಮ್ಮ ಹತ್ರ. 1,00,001 ಲಿಂಗು ಅಂದರೆ ಒಂದು ಪೀಠದಲ್ಲಿ 5,000 ಲಿಂಗ ಬರ್ತದೆ, 20 ಅದಾವೆ. ಆಮೇಲೆ ಒಂದು ಆಗ್ಬೇಕಲ್ಲ, ಲಕ್ಷನೇ ಆಗಂಗಿಲ್ಲಲ್ಲ, ಒಂದು ಆಗ್ಬೇಕಲ್ಲ, ಅದಕ್ಕೆ ಸಣ್ಣದೊಂದು ಪೀಠ ತಂದಿಟ್ಟು ಲಿಂಗ ಬಸ್ 5,000 ಅದ, 5,000 ಲಿಂಗ ಅದ. ಅವನು ಎಣಿಕೆ ಮಾಡೇ ನಾವು ತಗೊಂಬಂದಿರೋದು. ಇವು ಭಾಳ ಸಾಹಸಪಟ್ಟು ನಾವು ಇಲ್ಲಿಗೆ ಬಾಡಿಗೆನೇ 50,000 ರೂಪಾಯಿ ಹತ್ರ. ಅದು ಬರೀ ತರಕ್ಕೆ ಇಲ್ಲಿ ತರಕ್ಕೆ. ಆಂಧ್ರದಾಗೆ ಕರ್ನೂಲು ನಂದಿ ಹಾಲು ನಡೆಯೋ ಬರುತ್ತೆ ಸರ್, ಆಲ್ಗಡ್ಡ ಅಂತ, ಅಲ್ಲಿ ಮಾಡಿಸ್ಕೊಂಬಂದಿರೋದು. ಕರ್ನೂಲು ನಂದಿ ಹಾಲು ಅಲ್ಲಿ ಎಷ್ಟು 5 ಲಕ್ಷ ಕೊಟ್ಟು ಸರ್, 5 ಲಕ್ಷ ಕೊಟ್ಟು ತರಕ್ಕೆ 50,000 ರೂಪಾಯಿ ಆಯ್ತು. ಚೆನ್ನಾಗಿರ್ತದೆ ಸರ್. ಶಿವರಾತ್ರಿಗೆ ಮಾತ್ರ ಬರ್ತಾರೆ. ಯಾವ ನಡುವೆ ಗಾಢ ಬರೋದಿದ್ರೂ ಶಿವರಾತ್ರಿ ಬರ್ತಾರೆ ಸರ್. ಎಲ್ಲರೂ ಮಕ್ಕಳಿಗೋಸ್ಕರ ಬಿಲ್ಡಿಂಗ್ ಕಟ್ಸಿದ್ರೆ ನಮ್ಮ ತಂದೆಯವರು ಗುಡಿ ಕಟ್ಸಿದ್ದಾರೆ. ಒಳ್ಳೆಯದಾಗಲಿ, ಅವ್ರ ಆಸೆ ಈಡೇರಲಿ. ಒಳ್ಳೆ ಗ್ರಾಮ, ದಾವಣಗೆರೆ ತಾಲೂಕು, ದಾವಣಗೆರೆ ಜಿಲ್ಲೆ. ಇದು ನಮ್ಮ ತಂದೆಯವ್ರ ಆಸೆ. ಅವರಿಗೆ ಭಾಳ ತೊಂದರೆ ಕೊಡೋದು, ರಾತ್ರಿ ನಿದ್ದೆ ಮಾಡ್ತಿದ್ದಿಲ್ಲ. ನಾವು ಹೊರಗಡೆ ಹೋಗಿ ವಿಚಾರ ಮಾಡಿದ್ವಿ, ಸ್ವಾಮಿಗಳನ್ನೆಲ್ಲ ಕೇಳಿದ್ವಿ. ಅದು ಮೂಲತಃ ದೇವಸ್ಥಾನ ಇರೋದಪ್ಪ, ಈಶ್ವರ ಇರೋದು ಅಂತಂದು ಹೇಳಿ ಎಲ್ಲರೂ ಅದನ್ನೇ ಹೇಳಿದರು. ನಮ್ಮ ತಂದೆಯವ್ರಿಗೆ ಒಳ್ಳೇದಾಗಲಿ, ನಮ್ಮ ತಂದೆಯವ್ರಿಗೆ ತೊಂದರೆ ಆಗಬಾರ್ದು, ಊರಿಗೆ ಒಳ್ಳೇದಾಗಲಿ ಅಂತಂದೇಳಿ ಇಲ್ಲಿ ದೇವಸ್ಥಾನ ಮಾಡಿದ್ವಿ ಫಸ್ಟಿಗೆ. ಆದರೂ ನಮಗೆ ಸರಿ ಹೋಗಲಿಲ್ಲ. ಮತ್ತು 1,00,001 ಲಿಂಗು ಸ್ಥಾಪನೆ ಮಾಡಿದ್ವಿ. ಈಗ ಚೆನ್ನಾಗಿದೆ, ಒಳ್ಳೇದಾಗ್ತಾಯಿದೆ. ಎಲ್ಲರೂ ಸದ್ಭಕ್ತರು ಬರ್ತಾಯಿದ್ದಾರೆ ಸುತ್ತಮುತ್ತ ಗ್ರಾಮದಿಂದ. ಇಲ್ಲಿ ಮಹಾಶಿವರಾತ್ರಿಯನ್ನು ಭಾಳ ವಿಜೃಂಭಣೆಯಿಂದ ಮಾಡ್ತಾಯಿದ್ವಿ.